ದೇಹದ ಉಷ್ಣದ ತಾಪಮಾನವನ್ನ ಕಡಿಮೆ ಮಾಡುವಂತಹ ಕುಲ್ಕಿ ಶರ್ಬತ್ತನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಅಂದ್ರೆ ಸಬ್ಜಾ ಲೆಮನ್ ಜ್ಯೂಸ್ ಅಂತಲೂ ಕೂಡ ಕರೀತಾರೆ. ದೇಹಕ್ಕೆ ತಂಪು ಹಾಗೆ ತುಂಬಾನೇ ರುಚಿಯಾಗಿ ಬರುತ್ತೆ. ಈ ಒಂದು ಜ್ಯೂಸನ್ನ ಮಾಡಲಿಕ್ಕೆ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಕಡಿಮೆ ಸಮಯದಲ್ಲಿ ಕ್ವಿಕ್ ಆಗಿ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬಹುದು. ಇದನ್ನ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನೆಲ್‌ಗೆ ಸ್ವಾಗತ. ನಾನು ಅಶ್ವಿನಿ. ಇವಾಗ ಈ ಒಂದು ಶರ್ಬತ್ತನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜವನ್ನ ನಾನಿಲ್ಲಿ ನೀರಿನಲ್ಲಿ ನೆನೆ ಇಡ್ತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನ ನೆನೆಸಿದ್ರೆ ಸಾಕಾಗುತ್ತೆ. ಅಥವಾ ಇದನ್ನ ಕಾಮ ಕಸ್ತೂರಿ ಬೀಜ ಅಂತಲೂ ಕೂಡ ಕರೀತಾರೆ. ಯಾವುದೇ ಸ್ಟೋರ್‌ಗಳಲ್ಲಿ ಕೂಡ ಇದು ತುಂಬ ಈಸಿಯಾಗಿ ಸಿಗುತ್ತೆ. ಇವಾಗ ಇದನ್ನ 2 ನಿಮಿಷಗಳ ಕಾಲ ಎತ್ತಿಟ್ಕೊಳ್ಬೇಕಾಗುತ್ತೆ ಒಂದು ಸೈಡಿಗೆ. ನಾನಿಲ್ಲಿ ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಅಳತೆಯ ಪ್ರಮಾಣದಲ್ಲಿ ಬೇಕು ಆ ರೀತಿಯಾಗಿ ನಿಂಬೆ ಹಣ್ಣನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ನಿಂಬೆ ಹಣ್ಣನ್ನ ಕಾಲು ಭಾಗದಷ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮುಕ್ಕಾಲು ಭಾಗದಷ್ಟು ಇದರ ಜ್ಯೂಸನ್ನ ಮಾಡಲಿಕ್ಕೆ ಸರಿ ಹೋಗುತ್ತೆ. ಇವಾಗ ಒಂದು ಹಸಿಮೆಣಸಿನಕಾಯಿಯನ್ನ ಈ ರೀತಿ ಉದ್ದಕ್ಕೆ ಸೀಳಿಟ್ಕೊಳ್ಬೇಕಾಗುತ್ತೆ. ಅದರ ಖಾರದ ಅಂಶ ನೀರಿಗೆ ಸೇರ್ಕೊಳ್ಬೇಕು. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಎಲೆಗಳನ್ನ ತಗೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಗ್ಲಾಸಿಗೆ ನಾವಿಲ್ಲಿ ಕಾಲು ಭಾಗದಷ್ಟು ಕಟ್ ಮಾಡಿರ್ತಕ್ಕಂಥ ನಿಂಬೆಹಣ್ಣು ಹಾಗೆ ಮಧ್ಯಕ್ಕೆ ಸೀಳಿರ್ತಕ್ಕಂಥ ಹಸಿಮೆಣಸಿನಕಾಯಿ ಹಾಗೆ ಪುದೀನ ಎಲೆಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಪುದೀನ ಎಲೆಗಳನ್ನ ಸ್ವಲ್ಪ ಕ್ರಷ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಸಬ್ಜಾ ಬೀಜ ಇವಾಗ ಚೆನ್ನಾಗಿ ನೆಂದು ಡಬಲ್ ಆಗಿದೆ. ಇದಕ್ಕೆ 1 ರಿಂದ 2 ನಿಮಿಷ ಈ ರೀತಿ ನೆಂದ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವಿಲ್ಲಿ ಮೊದಲಿಗೆ ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿದ್ವಲ್ಲ ಆ ಪ್ರಮಾಣದ ಅಂಶವನ್ನ ಇವಾಗ ಚೆನ್ನಾಗಿ ರಸವನ್ನ ಎಂಟ್ಕೊಳ್ಬೇಕಾಗುತ್ತೆ. ಹುಳಿಯನ್ನ ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಅನ್ನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಡಿಮೆ ಹೆಚ್ಚು ಪ್ರಮಾಣದಲ್ಲಿ ಮಾಡ್ಕೊಳ್ಬಹುದು. ಇದಕ್ಕೆ ಇವಾಗ 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಂದ್ರೆ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡ್ರೆ ತುಂಬಾ ರುಚಿ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಜ್ಯೂಸು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ನಾಲ್ಗೆಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ರುಚಿ ಕೂಡ ತುಂಬಾನೇ ಅದ್ಭುತವಾಗಿ ಬರುತ್ತೆ ಉಪ್ಪನ್ನ ಸೇರಿಸ್ಕೊಂಡು ಮಾಡೋದ್ರಿಂದ. ಇವಾಗ ಒಂದು ಲೋಟವನ್ನ ಅದರ ಮೇಲ್ಭಾಗಕ್ಕೆ ಹಾಕೊಂಡು ಈ ರೀತಿ ನೀಟಾಗಿ ಇದನ್ನ ಕುಲ್ಕಿಸ್ಬೇಕಾಗುತ್ತೆ. ಈ ರೀತಿ ಕುಲ್ಕಿಸಿ ಮಾಡೋದ್ರಿಂದ ಇದನ್ನ ಕುಲ್ಕಿ ಶರ್ಬತ್ ಅಂತನೂ ಕೂಡ ಕರಿಬೋದು. ನೋಡಿ ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ. ಎಷ್ಟೊಂದು ಈಸಿ ಹಾಗೆ ದೇಹಕ್ಕೆ ತುಂಬಾನೇ ತಂಪು. ವಾರದಲ್ಲಿ ಒಂದು 3 ಸರಿನಾದ್ರೂ ಈ ರೀತಿ ಉಷ್ಣ ಪ್ರಮಾಣ ಜಾಸ್ತಿ ಇರುವಂತವರು ಈ ರೀತಿಯಾದ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹವನ್ನ ತಂಪಾಗಿಟ್ಕೊಳ್ಬಹುದು. ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.